ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಯೂಟ್ಯೂಬ್ ಲೋಕದಲ್ಲಿ ವಿಭಿನ್ನ ರೀತಿಯ ವಿಡಿಯೋಗಳ ಮೂಲಕ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಸಂಪಾದಿಸಿಕೊಂಡಿರುವ ಸಾಕಷ್ಟು ಜನಪ್ರಿಯ ಯೂಟ್ಯೂಬರ್ಸ್ ಇದ್ದಾರೆ. ಅಂತಹ ಚಾನೆಲ್ಗಳಲ್ಲಿ ಇಂದು ನಾವು ನೋಡಲಿರುವುದು ಸ್ಯಾಂಧ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್. ವಿಶೇಷವಾಗಿ ವ್ಲಾಗ್ ವಿಡಿಯೋಗಳು, ದಿನನಿತ್ಯದ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳು, ಪ್ರವಾಸ, ಕುಟುಂಬದ ಕ್ಷಣಗಳು ಹಾಗೂ ತಮ್ಮ ಜೀವನದಲ್ಲಿ ನಡೆಯುವ ವಿವಿಧ ಘಟನೆಗಳನ್ನು ವಿಡಿಯೋಗಳ ಮೂಲಕ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳುವ ಮೂಲಕ ಸ್ಯಾಂಧ್ಯಾ ವ್ಲಾಗ್ಸ್ ಸಾಕಷ್ಟು ಜನರ ಗಮನ ಸೆಳೆದಿದೆ. ಸ್ಯಾಂಧ್ಯಾ ವ್ಲಾಗ್ಸ್ ಚಾನೆಲ್ಗೆ ಈಗಾಗಲೇ ಸುಮಾರು 226K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂದರೆ 2,26,000ಕ್ಕೂ ಹೆಚ್ಚು ಜನರು ಈ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ. ಇದೇ ಸ್ಕ್ರೀನ್ಶಾಟ್ನಲ್ಲಿ ಚಾನೆಲ್ನಲ್ಲಿ ಸುಮಾರು 469 ವಿಡಿಯೋಸ್ ಇರುವುದು ಕಾಣಿಸುತ್ತಿದೆ. ಇಷ್ಟೊಂದು ದೊಡ್ಡ ಸಬ್ಸ್ಕ್ರೈಬರ್ ಬೇಸ್ ಹೊಂದಿರುವ ಚಾನೆಲ್ನಿಂದ ತಿಂಗಳಿಗೆ ಎಷ್ಟು ಹಣ ಬರುತ್ತದೆ ಎಂಬ ಕುತೂಹಲ ಹಲವರಿಗೆ ಇರುತ್ತದೆ. ಹಾಗಾದರೆ ಸ್ಯಾಂಧ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ನ ಆದಾಯವನ್ನು ಹೇಗೆ ಅಂದಾಜು ಮಾಡಬಹುದು? ನಿಜವಾಗಿಯೂ ತಿಂಗಳಿಗೆ ಎಷ್ಟು ಲಕ್ಷ ರೂಪಾಯಿ ಗಳಿಸಬಹುದು? ಈ ವಿಡಿಯೋದಲ್ಲಿ ಅದನ್ನೇ ಸರಳವಾಗಿ ತಿಳಿದುಕೊಳ್ಳೋಣ. ಒಂದು ಚಾನೆಲ್ಗೆ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದರೂ ಆ ಚಾನೆಲ್ನ ವಿಡಿಯೋಸ್ಗೆ ವ್ಯೂಸ್ ಕಡಿಮೆ ಬಂದರೆ ಆದಾಯವೂ ಕಡಿಮೆಯಾಗಬಹುದು. ಮತ್ತೊಂದೆಡೆ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಕಡಿಮೆ ಇದ್ದರೂ ವಿಡಿಯೋಸ್ಗೆ ಹೆಚ್ಚಿನ ವ್ಯೂಸ್ ಬಂದರೆ ಆದಾಯ ಹೆಚ್ಚು ಇರಬಹುದು. ಯೂಟ್ಯೂಬ್ ಆದಾಯದಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಮಂತ್ಲಿ ವ್ಯೂಸ್, ವಾಚ್ ಟೈಮ್, ಆಡಿಯನ್ಸ್ ಲೊಕೇಶನ್, ಅಡ್ವರ್ಟೈಸ್ಮೆಂಟ್ಸ್, RPM ಮತ್ತು ಕಂಟೆಂಟ್ ಕ್ಯಾಟಗರಿ ಮುಂತಾದ ಅಂಶಗಳು. ಸ್ಯಾಂಧ್ಯಾ ವ್ಲಾಗ್ಸ್ ಒಂದು ವ್ಲಾಗ್ ಚಾನೆಲ್ ಆಗಿರುವುದರಿಂದ ಪ್ರತಿ ವಿಡಿಯೋಗೆ ಬರುವ ವ್ಯೂಸ್, ವಿಡಿಯೋ ಉದ್ದ, ಜನರು ಎಷ್ಟು ಸಮಯ ವಿಡಿಯೋ ನೋಡುತ್ತಾರೆ ಮತ್ತು ಯಾವ ದೇಶಗಳಿಂದ ಆಡಿಯನ್ಸ್ ಬರುತ್ತಾರೆ ಎಂಬುದರ ಮೇಲೆ ಜಾಹೀರಾತಿನ ಆದಾಯ ಬದಲಾಗಬಹುದು. ಇನ್ನು ಯೂಟ್ಯೂಬ್ನಲ್ಲಿ RPM ಎಂದರೆ ಕ್ರಿಯೇಟರ್ಗೆ 1,000 ವ್ಯೂಸ್ಗೆ ಸರಾಸರಿ ಎಷ್ಟು ಆದಾಯ ಸಿಗುತ್ತದೆ ಎಂಬುದನ್ನು ಸೂಚಿಸುವ ಒಂದು ಪ್ರಮುಖ ಅಂಕಿ. ಆದರೆ ಪ್ರತಿಯೊಂದು ವ್ಯೂಗೂ ಅಡ್ವರ್ಟೈಸ್ಮೆಂಟ್ ಕಾಣಿಸುವುದಿಲ್ಲ. ಕೆಲವು ವ್ಯೂವರ್ಸ್ಗೆ ಆಡ್ ಬರದೇ ಇರಬಹುದು. ಕೆಲವರು ಆಡ್ ಸ್ಕಿಪ್ ಮಾಡಬಹುದು. ಆಡಿಯನ್ಸ್ ಯಾವ ದೇಶದಲ್ಲಿದ್ದಾರೆ ಎಂಬುದರಿಂದಲೂ RPMನಲ್ಲಿ ದೊಡ್ಡ ವ್ಯತ್ಯಾಸವಾಗಬಹುದು. ಒಂದು ತಿಂಗಳಲ್ಲಿ ಒಂದು ಚಾನೆಲ್ಗೆ ಸುಮಾರು 10 ಲಕ್ಷ ವ್ಯೂಸ್ ಬಂದಿವೆ ಎಂದು ಊಹಿಸೋಣ. ಅದರ RPM ಕಡಿಮೆ ಅಥವಾ ಮಧ್ಯಮ ಮಟ್ಟದಲ್ಲಿದ್ದರೆ ಯೂಟ್ಯೂಬ್ ಅಡ್ಸೆನ್ಸ್ ಮೂಲಕ ಕೆಲವು ಸಾವಿರಗಳಿಂದ ಹಿಡಿದು ಹಲವಾರು 10,000 ರೂಪಾಯಿಗಳವರೆಗೆ ಆದಾಯ ಬರಬಹುದು. ಒಂದು ವೇಳೆ ತಿಂಗಳಿಗೆ 20 ಲಕ್ಷ ವ್ಯೂಸ್ ಬಂದರೆ ಆದಾಯ ಇನ್ನಷ್ಟು ಹೆಚ್ಚಾಗಬಹುದು. ಅದೇ ರೀತಿ 30 ಲಕ್ಷ, 40 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ವ್ಯೂಸ್ ಬಂದರೆ ಅಡ್ಸೆನ್ಸ್ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆದರೆ 226K ಸಬ್ಸ್ಕ್ರೈಬರ್ಸ್ ಮತ್ತು 469 ವಿಡಿಯೋಸ್ ಇರುವುದನ್ನು ಗಮನಿಸಿದರೆ ಚಾನೆಲ್ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಎಂಬುದು ಸ್ಪಷ್ಟವಾಗಿದೆ. ಇಲ್ಲಿ ಮತ್ತೊಂದು ಪ್ರಮುಖ ವಿಷಯವೆಂದರೆ ಯೂಟ್ಯೂಬ್ ಆದಾಯ ಎಂದರೆ ಕೇವಲ ಅಡ್ಸೆನ್ಸ್ ಹಣ ಮಾತ್ರವಲ್ಲ. ಜನಪ್ರಿಯ ಯೂಟ್ಯೂಬರ್ಸ್ಗಳಿಗೆ ಬ್ರ್ಯಾಂಡ್ ಪ್ರಮೋಷನ್ಸ್, ಸ್ಪಾನ್ಸರ್ಶಿಪ್ಸ್, ಪೇಯ್ಡ್ ಕೊಲ್ಯಾಬರೇಷನ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತು ಇತರ ಆನ್ಲೈನ್ ಆಪರ್ಚುನಿಟೀಸ್ ಮೂಲಕವೂ ಆದಾಯ ಬರಬಹುದು. ಒಂದು ಬ್ರ್ಯಾಂಡ್ ಯಾವುದೇ ಯೂಟ್ಯೂಬರ್ನ ವಿಡಿಯೋದಲ್ಲಿ ತನ್ನ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನು ಪ್ರಮೋಟ್ ಮಾಡಲು ಹಣ ನೀಡಬಹುದು. ಆ ಹಣ ಯೂಟ್ಯೂಬ್ ಅಡ್ಸೆನ್ಸ್ ಆದಾಯಕ್ಕಿಂತಲೂ ಕೆಲವೊಮ್ಮೆ ಹೆಚ್ಚಾಗಿರಬಹುದು. ಆದರೆ ಸ್ಯಾಂಧ್ಯಾ ವ್ಲಾಗ್ಸ್ ಚಾನೆಲ್ಗೆ ಸ್ಪಾನ್ಸರ್ಶಿಪ್ ಅಥವಾ ಬ್ರ್ಯಾಂಡ್ ಪ್ರಮೋಷನ್ ಮೂಲಕ ಎಷ್ಟು ಹಣ ಬರುತ್ತದೆ ಎಂಬುದನ್ನು ಸಾರ್ವಜನಿಕ ಮಾಹಿತಿಯ ಆಧಾರದ ಮೇಲೆ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಇನ್ನು ಒಂದು ವಿಡಿಯೋ ವೈರಲ್ ಆದಾಗ ಏನಾಗುತ್ತದೆ? ಒಂದು ವ್ಲಾಗ್ ವಿಡಿಯೋಗೆ ಸಾಮಾನ್ಯವಾಗಿ 50,000 ವ್ಯೂಸ್ ಬರುತ್ತಿದೆ ಎಂದುಕೊಳ್ಳಿ. ಆದರೆ ಒಂದು ದಿನ ಅದೇ ವಿಡಿಯೋಗೆ 5 ಲಕ್ಷ ವ್ಯೂಸ್ ಬಂದರೆ ಚಾನೆಲ್ನ ಒಟ್ಟು ಮಂತ್ಲಿ ವ್ಯೂಸ್ ಬಹಳಷ್ಟು ಹೆಚ್ಚಾಗಬಹುದು. ಅದರೊಂದಿಗೆ ಅಡ್ವರ್ಟೈಸ್ಮೆಂಟ್ ಇಂಪ್ರೆಷನ್ಸ್ ಕೂಡ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಅದೇ ಕಾರಣದಿಂದ ಯೂಟ್ಯೂಬ್ ಇನ್ಕಮ್ ತಿಂಗಳಿಗೆ ಒಂದೇ ರೀತಿಯಾಗಿರುವುದಿಲ್ಲ. ಕೆಲವು ತಿಂಗಳುಗಳಲ್ಲಿ ಆದಾಯ ಹೆಚ್ಚಾಗಬಹುದು. ಇನ್ನೂ ಕೆಲವು ತಿಂಗಳುಗಳಲ್ಲಿ ವ್ಯೂಸ್ ಕಡಿಮೆಯಾದರೆ ಆದಾಯವೂ ಕಡಿಮೆಯಾಗಬಹುದು. ಇದಕ್ಕೆ ಜೊತೆಗೆ ಯೂಟ್ಯೂಬ್ನಲ್ಲಿ ಸೀಸನಲ್ ವೇರಿಯೇಷನ್ ಕೂಡ ಇರುತ್ತದೆ. ಕೆಲವು ಸಮಯಗಳಲ್ಲಿ ಅಡ್ವರ್ಟೈಸರ್ಸ್ ಹೆಚ್ಚು ಜಾಹೀರಾತು ನೀಡುತ್ತಾರೆ. ಹೀಗಾಗಿ RPM ಹೆಚ್ಚಾಗಬಹುದು. ಇನ್ನೂ ಕೆಲವು ಸಮಯದಲ್ಲಿ RPM ಕಡಿಮೆಯಾಗಬಹುದು. ಹೀಗಾಗಿ ಸ್ಯಾಂಧ್ಯಾ ವ್ಲಾಗ್ಸ್ ಚಾನೆಲ್ ತಿಂಗಳಿಗೆ ನಿಖರವಾಗಿ 1 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಅಥವಾ 5 ಲಕ್ಷ ರೂಪಾಯಿ ಗಳಿಸುತ್ತಾರೆ ಎಂದು ಖಚಿತವಾಗಿ ಹೇಳುವುದು ಸರಿಯಲ್ಲ. ಆದರೆ ಚಾನೆಲ್ನ ಮಂತ್ಲಿ ವ್ಯೂಸ್ ಉತ್ತಮವಾಗಿದ್ದರೆ ಅಡ್ಸೆನ್ಸ್ ಮೂಲಕ ಗಮನಾರ್ಹವಾದ ಆದಾಯ ಬರಬಹುದಾಗಿದೆ. ಅದರ ಜೊತೆಗೆ ಸ್ಪಾನ್ಸರ್ಶಿಪ್ಸ್ ಮತ್ತು ಬ್ರ್ಯಾಂಡ್ ಕೊಲ್ಯಾಬರೇಷನ್ಸ್ ಇದ್ದರೆ ಒಟ್ಟು ಮಂತ್ಲಿ ಇನ್ಕಮ್ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಸ್ಯಾಂಧ್ಯಾ ವ್ಲಾಗ್ಸ್ ಚಾನೆಲ್ನ ಗ್ರೋತ್ ಬಗ್ಗೆ ಮಾತನಾಡುವುದಾದರೆ 226K ಸಬ್ಸ್ಕ್ರೈಬರ್ಸ್ ತಲುಪಿರುವುದು ಒಂದು ದೊಡ್ಡ ಮೈಲ್ಸ್ಟೋನ್. ಯೂಟ್ಯೂಬ್ನಲ್ಲಿ 1,000 ಸಬ್ಸ್ಕ್ರೈಬರ್ಸ್ ತಲುಪುವುದು ಆರಂಭಿಕ ಹಂತ. ಆದರೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ದಾಟುವುದು ಮತ್ತು ನಂತರ 2 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ತಲುಪುವುದು ಕ್ರಿಯೇಟರ್ನ ಕನ್ಸಿಸ್ಟೆನ್ಸಿ, ಕಂಟೆಂಟ್ ಮತ್ತು ಆಡಿಯನ್ಸ್ ಸಪೋರ್ಟ್ ಅನ್ನು ತೋರಿಸುತ್ತದೆ. ಇಲ್ಲಿ 469 ವಿಡಿಯೋಸ್ ಇರುವುದು ಒಂದು ಪ್ರಮುಖ ವಿಷಯ. ಅಂದರೆ ಚಾನೆಲ್ನಲ್ಲಿ ಸಾಕಷ್ಟು ಕಂಟೆಂಟ್ ಇದೆ. ನಿರಂತರವಾಗಿ ವಿಡಿಯೋಸ್ ಅಪ್ಲೋಡ್ ಮಾಡುವುದು ಯೂಟ್ಯೂಬ್ ಚಾನೆಲ್ ಗ್ರೋತ್ಗೆ ಸಹಾಯ ಮಾಡಬಹುದು.
ವ್ಲಾಗ್ ಚಾನೆಲ್ಗಳಲ್ಲಿ ಪ್ರೇಕ್ಷಕರು ಕೇವಲ ಒಂದು ಟಾಪಿಕ್ ನೋಡಲು ಬರುವುದಿಲ್ಲ. ಕ್ರಿಯೇಟರ್ನ ಜೀವನ ಶೈಲಿ, ಪ್ರವಾಸ, ದಿನನಿತ್ಯದ ಅನುಭವಗಳು ಮತ್ತು ಹೊಸ ಘಟನೆಗಳನ್ನು ಫಾಲೋ ಮಾಡಲು ಆಡಿಯನ್ಸ್ ಚಾನೆಲ್ಗೆ ಮರಳಿ ಬರುತ್ತಾರೆ. ಇಂತಹ ಲಾಯಲ್ ಆಡಿಯನ್ಸ್ ಇದ್ದಾಗ ಚಾನೆಲ್ನ ಲಾಂಗ್ ಟರ್ಮ್ ಗ್ರೋತ್ ಉತ್ತಮವಾಗುವ ಸಾಧ್ಯತೆ ಇರುತ್ತದೆ. ಹಾಗಾದರೆ ಸ್ಯಾಂಧ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ನ ತಿಂಗಳ ಆದಾಯ ಎಷ್ಟು? ನಮ್ಮ ಬಳಿ ಚಾನೆಲ್ನ ಯೂಟ್ಯೂಬ್ ಸ್ಟುಡಿಯೋ ಅನಾಲಿಟಿಕ್ಸ್, ಮಂತ್ಲಿ ವ್ಯೂಸ್ ಮತ್ತು RPM ಡೇಟಾ ಇಲ್ಲದ ಕಾರಣ ನಿಖರವಾದ ಮೊತ್ತವನ್ನು ಹೇಳಲು ಸಾಧ್ಯವಿಲ್ಲ. ಆದರೆ ಈ ಚಾನೆಲ್ಗೆ ತಿಂಗಳಿಗೆ ಎಷ್ಟು ವ್ಯೂಸ್ ಬರುತ್ತದೆ ಎಂಬುದನ್ನು ಆಧಾರವಾಗಿಟ್ಟುಕೊಂಡು ಅಡ್ಸೆನ್ಸ್ ಇನ್ಕಮ್ ಅನ್ನು ಅಂದಾಜು ಮಾಡಬಹುದು. ಮಂತ್ಲಿ ವ್ಯೂಸ್ ಸುಮಾರು 5 ಲಕ್ಷ ಇದ್ದರೆ ಒಂದು ರೀತಿಯ ಆದಾಯ. 10 ಲಕ್ಷ ವ್ಯೂಸ್ ಇದ್ದರೆ ಅದಕ್ಕಿಂತ ಹೆಚ್ಚಿನ ಆದಾಯ. 20 ಲಕ್ಷ ಅಥವಾ 30 ಲಕ್ಷ ವ್ಯೂಸ್ ಇದ್ದರೆ ಇನ್ನಷ್ಟು ಹೆಚ್ಚಾಗಬಹುದು. ಅದರಲ್ಲೂ ಆಡಿಯನ್ಸ್ನಲ್ಲಿ ಭಾರತಕ್ಕಿಂತ ಹೊರಗಿನ ದೇಶಗಳ ವ್ಯೂವರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೆ RPM ಬೇರೆ ರೀತಿಯಾಗಿರಬಹುದು. ಹೀಗಾಗಿ ಸಬ್ಸ್ಕ್ರೈಬರ್ಸ್ ಈಕ್ವಲ್ ಟು ಇನ್ಕಮ್ ಎಂದು ನೇರವಾಗಿ ಲೆಕ್ಕ ಹಾಕಬಾರದು. ಇದನ್ನು ಒಂದು ಸರಳ ಉದಾಹರಣೆಯ ಮೂಲಕ ಅರ್ಥಮಾಡಿಕೊಳ್ಳೋಣ. ಒಂದು ಅಂಗಡಿಗೆ 2 ಲಕ್ಷ ಜನರು ಗ್ರಾಹಕರಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದುಕೊಳ್ಳಿ. ಆದರೆ ಪ್ರತಿದಿನ ಎಷ್ಟು ಜನ ಅಂಗಡಿಗೆ ಬರುತ್ತಾರೆ ಎಂಬುದರ ಮೇಲೆ ಅದರ ಮಾರಾಟ ಅವಲಂಬಿತವಾಗಿರುತ್ತದೆ. ಅದೇ ರೀತಿಯಲ್ಲಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಸ್ ಮುಖ್ಯವಾದರೂ ಪ್ರತಿ ತಿಂಗಳ ವ್ಯೂಸ್ ಮತ್ತು ಆಡಿಯನ್ಸ್ ಎಂಗೇಜ್ಮೆಂಟ್ ಆದಾಯಕ್ಕೆ ಹೆಚ್ಚು ಸಂಬಂಧ ಹೊಂದಿರುತ್ತದೆ. ಸ್ಯಾಂಧ್ಯಾ ವ್ಲಾಗ್ಸ್ ಚಾನೆಲ್ನ ಬೆಳವಣಿಗೆಯ ಹಿಂದೆ ಆಡಿಯನ್ಸ್ ಸಪೋರ್ಟ್ ಕೂಡ ಪ್ರಮುಖ ಕಾರಣವಾಗಿರಬಹುದು. ಒಂದು ಕ್ರಿಯೇಟರ್ಗೆ ಸಬ್ಸ್ಕ್ರೈಬರ್ಸ್ ಹೆಚ್ಚಾದಂತೆ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಆರಂಭಿಕ ವ್ಯೂಸ್ ಪಡೆಯುವ ಸಾಧ್ಯತೆ ಹೆಚ್ಚಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಕನ್ನಡ ಯೂಟ್ಯೂಬರ್ಸ್ಗಳ ಇನ್ಕಮ್, ಸಬ್ಸ್ಕ್ರೈಬರ್ಸ್, ವಿಡಿಯೋಸ್ ಮತ್ತು ಸೋಷಿಯಲ್ ಮೀಡಿಯಾ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.